HPS ಸ್ಕೂಲಿಂದ ಶಿಕ್ಷಕರನ್ನ ನಿಯೋಜನೆ ಮಾಡಿದೀವಿ, ಆರ್ಡರ್ ಕೊಟ್ಟಿದೀವಿ. ಅವ್ರು ನನ್ಗೆ 1 ವರ್ಷ ಸರ್ವಿಸ್ ಇದೆ, ನಾನು ಹೋಗಲ್ಲ ಅಂತಾನೆ. ಅವ್ರ ಸಂಘದವರೆಲ್ಲ ಬಂದು ಕೂತಿದ್ದಾರೆ. ಬಿಡುಗಡೆ ಯಾಕೆ ಹಾಕಿದೀರಿ ಮೇಡಮ್ ನೀವು ಅಂತ ಹೇಳಿ. ನಿಮ್ಮ ಇದು ಅಥಾರಿಟಿ ಇಲ್ಲ ಅಲ್ಲಿ ಅಂತಂದ್ರೆ ಅಥಾರಿಟಿ ಅಂತಂದ್ರೆ ಕೊಟ್ಟವರು ಹೋಗಿಲ್ಲ. ಅದಕ್ಕೆ ನೀವು ಬಂದಾದ್ಮೇಲೆ ನಿನ್ನೆ ಅವರು ಬಂದಿದ್ರು, ಯಾರು ಸಿರೇ ಸಂಘದವರು HM ಬಂದಿದ್ರು, ಆಯ್ತಾ? ಸಿರೇ ಸಂಘದವರು HM ಬಂದಿದ್ರು ನೋಡಿ. ನಿಮ್ಮ ಅವ್ರ ಮಕ್ಕಳು ಒಂದೇನೆ, ನೀವು ನಿಮ್ಮ ಮಕ್ಕಳು ಒಂದೇನೆ. ನಮ್ಗೆ ನಾವು ತಾಲೂಕಾ ಇದ್ದೀವಿ, ಎಲ್ಲಾ ಶಾಲೆ ಮಕ್ಕಳು ಒಂದೇನೆ, ಆಯ್ತಾ? ಈಗ ಈ ತರ ಪ್ರಾಬ್ಲಮ್ ಮೊನ್ನೆ ಹೇಳ್ಬೋದಾಯ್ತಲ್ಲ ಮೇಡಮ್ ನಿಮ್ಮ ಮಾತು. ಮೇಡಮ್ ನಿಮ್ ಮುಂದೆ ತರಬೇಕಾ? ನಾವು ಡಿಡಿಪಿ ಮಾತಾಡೋದು ಹೇಳೋದಿಲ್ವಾ? ಅವತ್ತು ಹೇಳ್ಬೋದಾಯ್ತಲ್ಲ, ನಿಮ್ಗೆ ಸೋಮವಾರ ಕೊಡ್ಸಿರಿ ಅಂತ ಹೇಳಿದ್ರಲ್ಲ ಮೇಡಮ್. ನೀವೆಲ್ಲ ಹೇಳಿದ್ದು ನಾವು ನಿಯೋಜನೆ ಮಾಡೋದು ಆರ್ಡರ್ ಇಲ್ವಾ? ಕೊಟ್ಟಿದ್ದೀವಲ್ವಾ? ಅವ್ರು ರಿಲೀವ್ ಮಾಡ್ತಾ ಇಲ್ಲ. ನೀವೇನ್ ಹೇಳಿದ್ರಿ ಮೇಡಮ್? 2 ಸೆಕೆಂಡ್ ಮುಂದೆ ಹೇಳಿದ್ರಿ ಮೇಡಮ್. ನಮ್ಗೆ ಇದಿಲ್ಲ, ಡಿಡಿಪಿ ಹತ್ರ ಹೋಗಿ ಅಂತ ಹೇಳಿದ್ರೆ ಹೌದು. ಈಗ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಹೋಗ್ತಾ ಇಲ್ಲ, ಈಗ ಡಿಡಿಪಿ ಹತ್ರ ಹೋಗಿ ಅಂತ ಹೇಳೋದು. ಆಯ್ತು ಬಿಡಿ ಮೇಡಮ್, ಅಲ್ಲಿಗೆ ಹೋಗಿ ಇದೆ ಮಾತಾಡಿ. ಜಿಲ್ಲಾಧಿಕಾರಿಗಳು ನಿಮ್ಮ ಮೇಲೆ ದೂರು ಕೊಡ್ತೀವಿ, ಹಿಂಗೆ ಮಾತಾಡಿ ನೀವು ಮಾಡಿ ಮೇಡಮ್. ಇಷ್ಟೆಲ್ಲ ಬೇಜವಾಬ್ದಾರಿ ಮಾಡ್ಲೇಬಾರ್ದು ಮೇಡಮ್. ಅಲ್ಲ ಇಷ್ಟೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಪ್ರಾಬ್ಲಮ್, ಮಕ್ಕಳಿಗೋಸ್ಕರ ಬಂದಿರೋದು. ಯಾರು ಓದಿದ್ದಾರೆ, ನೀವು ಅಧಿಕಾರಿಗೆ ಇವ್ರಿಗೆ ಏನ್ ತಪ್ಪು ಮಾಡೋದು ಕೇಳ್ಬೋದ? ನಾವು ಪ್ರಾಬ್ಲಮ್ ಮಾಡೋದಕ್ಕೆ ಬಂದು ನಮ್ಮ ಕ್ವಶನ್ ಕೇಳ್ತಾರಲ್ಲ ಸರ್. ನೀವು ಮೀಡಿಯಾ ಮಾಡಬೇಡಿ, ಅದ್ಮೇಲೆ ನೀನು ಯಾರ ಹತ್ರ ಕೇಳ್ಬೇಕು? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನೀವು ಹಳ್ಳಿಯಿಂದ ಬಂದಿದ್ದೀರಾ, ಇಲ್ಲಿ ಬಂದು ಕೊಡಿ ಸರ್. ನೀವು ನಮ್ಮೆಲ್ಲ ಕೊಡಿ, ನನ್ನ ಅಡ್ರೆಸ್ ಎಲ್ಲ ಕೊಡ್ತೀನಿ. ಮಾಡಿ ಯಾರೇನು ತಪ್ಪು ಮಾಡಿಲ್ವಲ್ಲ? ನಾವು ತಪ್ಪು ಮಾಡಿಲ್ಲ ಸರ್. ಅವ್ರು ತಪ್ಪು ಮಾಡಿದ್ರಾ? ನೀವು ಕ್ಯಾಮೆರಾ ಪರ್ಮಿಷನ್ ತಗೊಂಡು ಬರಬೇಕು. ಗಂಟೆ ನೀವು ಅಧಿಕಾರಿಗೆ ಸರ್ಕಾರಿ ನೌಕರಿ ಗಂಟೆ ಹೇಳ್ತೀರಾ? ನಾವೇನ್ ಮಾಡ್ಬೇಕು? ಗಂಟೆಗೆ ನೋಡಿದ್ರೆ ಹಂಗಾದ್ರೆ ಸಮಸ್ಯೆ ಎಲ್ಲ ಇವ್ರದ್ದು ಹೇಳಪ್ಪ. ಇಲ್ಲಿ ಕಿತ್ಕೊಳ್ಳಕ್ಕಲ್ಲ, ನೇರ ಮಾಡಿದ್ವಾ ನಾವು ನಿಮ್ಮೂರೇ ಮಾತಾಡಬಾರ್ದು. ನಿಮ್ಮ ಮುಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಓದ್ಕೊಳ್ಳಿ ಒಂದ್ಸರಿ. ಇವಾಗ ಇಲ್ಲಿ ಗೊತ್ತಿದೆಯಲ್ಲ, ನಿಮ್ಗೂ ಇದೆ ಗೊತ್ತಿದೆಯಲ್ಲ, ಪ್ರಾಬ್ಲಮ್ ಗೊತ್ತಿದೆಯಲ್ಲ. ಕ್ಯಾಮ್ರಾ ಎತ್ಕೊಂಡ್ಬಂದಿರೋದು, ಕ್ಯಾಮ್ರಾ ಇಡೋಂಗಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರಲ್ಲ, ಕೊಡೋಗ್ರಿ. ಮಾಡ್ತೀವಿ. ಏನಂತ ತಮ್ಮ ಹೆಸರು? ಸರ್ಕಾರಿ ನೌಕರರಲ್ಲ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಾವು ಸರ್ಕಾರಿ ನೌಕರರಲ್ಲ ಅಂತ ಹೇಳ್ತೀನಿ. ಏನಿದೆ ಅವ್ರು ಸರ್ಕಾರಿ ನೌಕರರಾಗ ಹಂಗಾದ್ರೆ? ಹೇಳಿ ಐಡೆಂಟಿ ಕಾರ್ಡ್ ಇದು ಎಲ್ಲ ಹಾಕೊಂಡಿದ್ದಾರೆ. ಹಾಕ್ಲೇಬೇಕಂತ ನಿಮ್ಗೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶ ಕೇಳಿದ್ರಲ್ಲ, ಹಾಕೊಂಡ್ ಬರ್ಬೇಕಲ್ಲ. ನೀವು ಯಾವ ಪತ್ರಕ್ಕೆ ಏನು ಯಾರು ಹೇಳಿಲ್ಲ. ನೀವು ಹಾಕೋಂಗಿಲ್ಲ, ನಮ್ಮನ್ನು ಹೋಗಿ ಐಡಿ ಕಾರ್ಡ್ ಹಾಕ್ಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಸರ್. ಅದು ಅವ್ರಿಗೆ ನಮ್ಗೆ ಹೇಳ್ರಿ, ನಾವು ಐಡಿ ಕಾರ್ಡ್ ತೋರಿಸ್ತೀವಿ, ನಮ್ಗೆ ಕೇಳ್ರಿ. ಈಗ ನಮ್ಮ ಕರ್ನಾಟಕದಲ್ಲಿ 3ನೇ ಭಾಷೆ ಹಿಂದಿಯದು. ಹೀಗಾಗಿ ಹಿಂದಿ ಓದೋರು ಕಡಿಮೆ ಕರ್ನಾಟಕದಲ್ಲಿ, ಮಾತೃಭಾಷೆ ಕನ್ನಡ ಇಟ್ಕೊಂಡ್ಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ಸಿಗ್ತಾರೆ, ಹಿಂದಿಯಲ್ಲಿ ಸಿಕ್ಕೋದಿಲ್ಲ. ಹೀಗಾಗಿ ಹಿಂದಿ ಶಿಕ್ಷಕರು ಕೊರತೆ ಇದ್ದಾಗ ನೋಡಿ, ನೀವು ನಮ್ದು ಪ್ರೈಮರಿ ಎಸ್ಟಾಬ್ಲಿಷ್ಮೆಂಟ್ ಪ್ರಾಥಮಿಕವಾಗಿ ಹೇಳ್ತೀನಿ, ಹೈಸ್ಕೂಲ್ ಎಲ್ಲ DDPI ಸಂಬಂಧಪಟ್ಟದ್ದು. ನೀವು ಕೇಳ್ಬೇಕು, ಅಲ್ಲೋ ಕೇಳ್ಬೇಕು. ನೀವು ನಮ್ದು ಪ್ರೈಮರಿ ಎಸ್ಟಾಬ್ಲಿಷ್ಮೆಂಟ್ ಕನ್ಸಲ್ಟ್ ಪ್ರೈಮರಿ ಓನ್ಲಿ, ಆಯ್ತಾ? ಹೈಸ್ಕೂಲ್ ಎಲ್ಲ ಕನ್ಸಲ್ಟ್ ಡೆಪ್ಯೂಟಿ ಡೈರೆಕ್ಟರ್. ನೀವು ಮೊನ್ನೆ ಬಂದಾಗ ಈ ಮಾತು ಹೇಳ್ಬಿಟ್ಟಿದ್ರೆ ನಾವಲ್ಲೇ ಕೇಳ್ತೇವೆ. ಫೋನ್ ಮೂಲಕ ಮೇಡಮ್ 14 ಜನ TC ಹೋಗ್ತಾ ಇದ್ದಾರೆ. ಅವತ್ತೇನು ಹೇಳಿದ್ರೆ ಮೇಡಮ್ ನೀವು? ಅವತ್ತು ಈ ಮಾತು ಹೇಳ್ಬೇಕಾಯ್ತು, ಅವತ್ತು ಈ ಮಾತು ಹೇಳ್ಬೇಕಾಯ್ತು. ನಮ್ಗಿಲ್ಲ, ನಮ್ಗೆ ಗೊಬ್ಬರ ಇಲ್ಲ. ಮಾತಾಡಿ ಮೇಡಮ್ ಹೇಳಿದ್ರು ನೋಡಿ,
5 ಬಾರಿ ಬಂದಿದ್ದಿಲ್ಲ ಮೇಡಮ್ ನಿಮ್ಗೆ ನೀವು ಎಷ್ಟು ಬಾರಿ ಬಂದ್ರು ನೀವು ಅಮ್ಮ ಹೇಳ್ಬೇಕು ಮನೇಲಿ ಕೂತ್ಕೊಂಡು ಎಷ್ಟು 4 ಸಾವಿರ ಕೂತ್ಕೊಂಡಿದ್ದೀರ ನಮ್ಮ ಮನೇಲಿ ಅಮ್ಮ ಈಗ ಹೇಳ್ತಾ ಇದ್ದೀನಲ್ಲ, ಈಗ ಜಗಳ ನಾವು ಮಾಡಕ್ ಬಂದಿದ್ದೀರ ಮೇಡಮ್ ನಾವು ಮನೆ 5 ಬಾರಿ ವೇಟ್ ಮಾಡಿದ್ದೀರಿ ಮೊದಲನೇ ಬಾರಿ ಬಂದಾಗ ನಾವು ಹೇಳಿದ್ದೀವಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಮಗೂ ಇಲ್ಲಿ ವಿಸಿಟ್ ಮೇಡಮ್ ಹೋಗಿ ನೀವು ಬೇಡ ಅಂತ ನಿಮ್ ಸರ್ಕಾರಿ ನೌಕರಿ ನೀವು ಹೋಗಿ ಮಾತಾಡಿ ನಾವು ನಿಮ್ ಇನ್ನೇನ್ ಹೋಗಿದ್ದು ಅಲ್ಲ ಏನ್ ಪಕ್ಕ ಸೇನ್ ಮಾಡ್ತಾರಲ್ಲ ತಪ್ಪುಗಳೇ ಮಾಡಿಲ್ಲ ಇವಾಗ ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ನಮ್ಮನ್ನ ರಚಿಸ್ತಾ ಇದ್ದೀರಿ ಗೊತ್ತಾ ನೀವು ಹೌದು ನೇರವಾಗಿ ಹೇಳ್ತಾರೆ ನೀವು ನಮ್ಮನ್ನ ರಚಿಸ್ತಾ ಇದ್ದೀರಾ ಬೆಳಿಗ್ಗೆ ನಿಮ್ಮ ಮಾತು ಬೆಲೆ ಇಲ್ಲ ಅಂದ್ರೆ ಅಲ್ಲಿಗೆ ನೀವು ಇಲ್ಲಿದ್ದು ಪ್ರಯೋಜನ ಇಲ್ಲಲ್ಲ. ಏನ್ ಸರ್ ಇಲ್ಲಿ ಯಾರು ಇದ್ದಾರೆ ನಾವೆಲ್ಲ ಮಾತಾಡೋದು ಕೇಳಿ ನೀವೇ ನಿಮ್ ಸ್ಟಾಫ್ ಹತ್ರ ಯಾರ ಹತ್ರ ಇದೆ ಹಂಗಂದ್ರೆ ನೀವು ನಮ್ಮನ್ನ ತಪ್ಪು ಕೇಳ್ತಾ ಇದ್ರಲ್ಲ ನಿಮ್ ಟ್ಯಾಗ್ ಯಾರ ಹತ್ರ ಇದೆ ಸರ್ಕಾರ ನೌಕರ ಟ್ಯಾಗ್ ಹಾಕೊಂಡ್ರು ಗೊತ್ತಿಲ್ಲ ಹಂಗಂದ್ರೆ ಆಯ್ತು ಏನಾಯ್ತಾ ಅವೆಲ್ಲ ಮಾತಾಡ್ಬಾರ್ದು ಸರ್ ನಮ್ಮ ಪ್ರಾಬ್ಲಮ್ ಬಂದಿರೋದು ನಮ್ಮ ಮಕ್ಳಿಗೆ ಅನ್ಯಾಯ ಆಗಿದೆ 16 ಜನ ಮಕ್ಳು ಟಿಸಿ ತಗೊಂಡು ಹೋಗಿದ್ದಾರೆ ಮೇಡಮ್ ಹೇಳಿದೀವಿ ಇನ್ಯಾರು ಹೇಳ್ಬೇಕು ನಾವು ನೀವು ಕ್ಯಾಮ್ರಾ ಕಿತ್ಕೊಳ್ಳೋಕೆ ಹೋಗ್ತೀರ ಅಂದ್ರೆ ಅವ್ರು ನಮ್ಮ ಪರವಾಗಿ ಬಂದಿರೋ ನ್ಯಾಯ ಇದು ಬಂದಿರೋದು ಅವ್ರು ಮಾಡೋ ಕೆಲಸದಿಂದ ಬಂದಿಲ್ಲ ಹಿಂಗೆ ಇನ್ಯಾರು ಕೇಳ್ಕೊಬೇಕು ಸರ್ ಅವ್ರು ಕೇಳಿದ್ರೆ ನೀವು ಗಂಟೆಗೆ ನಾವು ಉತ್ತೂರು ಗ್ರಾಮಸ್ಥರು ಸುಮಾರು 4 ರಿಂದ 5 ಬಾರಿ ನಾವು BO ಆಫೀಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ. ಸುಮಾರು ರಿಕ್ವೆಸ್ಟ್ ಮಾಡಿದ್ದೀವಿ. HM ರಿಕ್ವೆಸ್ಟ್ ಕೊಟ್ಟಿದ್ದು ಲೆಟ್ರ್ ಕೊಟ್ಟಿದ್ದಾರೆ, ನಾವು ಮೌಖಿಕ ಕೊಟ್ಟಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಹಿಂದಿ ಮಾಸ್ಟರ್ ಕೊಟ್ಟಿಲ್ಲ. ನಾವು ಫೋನ್ ಮುಖಾಂತರ ಕೂಡ ಹಚ್ಚಿ ಹೇಳಿದ್ದೀವಿ 16 ಜನ ಮಕ್ಕಳು ಏನು TC ತೊಗೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆ, ಹಿಂದಿ ಸ್ಟಾಫ್ ಇಲ್ಲ ಅಂದ್ಬಿಟ್ಟು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕೊಡ್ತಾ ಇಲ್ಲ. ಈಗ ಕೇಳಿದರೆ ನಾವು ಬಂದಿದ್ದು ಇವತ್ತು 11 ಗಂಟೆ, ಇದುವರೆಗೂ ಊಟ ಇಲ್ಲ ನೀರಿಲ್ಲ, ಕೂತ್ಕೊಂಡಿದ್ರು ಕೂಡ ಬೇಜವಾಬ್ದಾರಿಗೂ ಈಗ ಆನ್ಸರ್ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಯಾರನ್ನ ಕೇಳಬೇಕೇನೋ ಇವಾಗ ನಿಮಗೆ ಗೊತ್ತಿದೆ ಏನೋ ಇವಾಗ DDP ಮೇಲೆ ಹೇಳ್ತಾ ಇದ್ದಾರೆ ನಮ್ಮ ಅಸಹಾಯ, ನಮ್ಮ ಕೈಯಲ್ಲಿ ಏನಿಲ್ಲ, ಹಿಂದಿ ಟೀಚರೇ ಬೇಡ ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಗೊತ್ತಿಲ್ಲ. ನಾಳೆಯಿಂದ ನಾವು ಸುಮ್ಮನೆ ಇದು ಮಾಡಬಾರ್ದು ಅಂದ್ಬಿಟ್ಟು 2 ತಿಂಗಳಿಂದ ಸುಮಾರು ಟೈಮ್ ಕೊಟ್ಟಿದ್ವಿ. ನಾಳೆಯಿಂದ ಹಿಂದಿ ಮಾಸ್ಟರ್ ಬರೋವರೆಗೂ ನಾವು ಧರಣಿ ಕಂಟಿನ್ಯೂ ನಾವು DDP ಆಫೀಸ್ ಮುಂದ್ಗಡೆ ಖಂಡಿತವಾಗಿ ಮಾಡೇ ಮಾಡ್ತೀವಿ, ಬಿಡಲ್ಲ. ಇವತ್ತು ಏನಾಯ್ತು ಅಂತ ಇಲ್ಲ ಇವತ್ತು ನಾವು ಯಾಕೆಂದರೆ ಶುಕ್ರವಾರ ಬಂದಿದ್ವಿ, ನಾವು ಶುಕ್ರವಾರ ಬಂದು ಹೇಳ್ಬಿಟ್ಟು ಹೋಗಿದ್ವಿ. ಆಮೇಲೆ ಸೋಮವಾರ ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸೋಮವಾರ ಇದು ಬಂದಿಲ್ಲ. ಆಮೇಲೆ ಈಗ ಆಗಲಿ ನೋಡೋಣ ಅಂದ್ಬಿಟ್ಟು ನಾವು ಬುಧವಾರ ಇವತ್ತು ಬಂದ್ವಿ. 11 ಗಂಟೆ ನಾವು ಬಂದಿದ್ದು, ಅಲ್ಲಿ ಬಾಗಿಲು ಮುಂದೆಗಡೆ ಕೂತ್ಕೊಂಡಿದ್ದೀವಿ. ಮೌಖಿಕ ಯಾರಿಗೂ ನಾವೇನು ತೊಂದರೆ ಮಾಡಿಲ್ಲ. ನಮ್ಗೆ ನ್ಯಾಯ ಬೇಕು ಅಂದ್ಬಿಟ್ಟು ಕೇಳಿದ್ರೆ ನಿಮಗೂ ಗೊತ್ತು ಮೇಡಮ್ ಅವ್ರು ಎಷ್ಟು ಯಾವ ರೀತಿ ಬೇಜವಾಬ್ದಾರಿ ಉತ್ತರ ಕೊಟ್ಕೊಂಡು ನೀವೇ ನೋಡ್ಬೇಕು. ಅಲ್ಲಿರೋ ಅಧಿಕಾರಿಗಳು ಕ್ಯಾಮ್ರಾ ಕಿತ್ಕೊಳ್ಳೋಕೆ ಬರ್ತಾರೆ. ಅವ್ರೊಂದು ಇದಾಕೊಂಡಿಲ್ಲ, ಟ್ಯಾಗ್ ಹಾಕೊಂಡಿಲ್ಲ. ಒಬ್ಬ ಅಧಿಕಾರಿಗೆ ಅವ್ರಿಗೆ ಏನೋ ಇದು ಕೊಡೋದು ಮೋಸ್ಟ್ಲಿ ನಾನು ಅನ್ಕೊಂತೀನಿ. ಅವರು BOಗೆ ಹೆಲ್ಪಿಂಗ್ ಏನೋ ಅದೇ ಹಿಂಗೆ ಇದೇ ಕ್ವಶನ್ ಹೇಳ್ಕೊಡ್ತಾರೆ. ಅವರೆಲ್ಲ ಹೆಲ್ಪ್ ಮಾಡ್ತಾರಲ್ಲ, ಏನು ಸ್ಟಾಫ್ ಇಟ್ಕೊಂಡಿರ್ತಾರಲ್ಲ, ಇದೇ ರೀತಿ ಆನ್ಸರ್ ಹೇಳ್ಕೊಡ್ತಾರೆ BO ಮೇಡಮ್ಗೆ ಅವರು ಅನಿಸ್ತದೆ. ಯಾಕೆಂದರೆ ಅವರು ಮನೆ ಇದ್ದರು. ಇವಾಗ ಟ್ಯಾಗ್ ನಿಮ್ಗೂ ವಿಡಿಯೋದೆಲ್ಲ ನೋಡಿದ್ರಲ್ಲ, ಟ್ಯಾಗ್ ಯಾರು ಹಾಕ್ಕೊಂಡಿದ್ರು ನೋಡಿದ್ರೆ ನಮಗೆ ಕೇಳ್ತಾರೆ ರೋಡಿಸಮ್ ಅಂದ್ಬಿಟ್ಟು. ಅವ್ರು ರೋಡಿಸಮ್ ಮಾಡಿದ್ದೀವಿ. ಇವಾಗ ನಮಗೆ ಉಚ್ಚೆಬ್ಬಿಸಿ, ಯಾಕಂದ್ರೆ ಬೆಳಗ್ಗಿಂದ ಊಟ ಇಲ್ಲ ನೀರಿಲ್ಲ, ನಾವು ಕಾಯ್ತಾ ಇದ್ದೀರಿ. ನಮಗೆ ಗೊತ್ತು. ಈಗ ನೋಡಿ ಇವಾಗ ಬಂದು ನಿಮಗೆ ಗೊತ್ತಲ್ಲ, ನಮ್ಮನ್ನು ಉಚ್ಚೆಬ್ಬಿಸ್ತಾ ಇದ್ದಾರೆ. ನಾವು ಗಲಾಟೆ ಮಾಡಿದ್ರೆ ನಮ್ಮ ಮೇಲೆ ದೂರ ಆಗ್ತಾ ಇದ್ದಾರೆ. ಈಗ ನಾವು ಕೇಳ್ತಾ ಇರೋದು ಒಬ್ಬ ಮಾಸ್ಟರ್ ಕೇಳ್ತಾರೆ ನೀವು, ಯಾಕಂದರೆ ನೀವು ಸಮಯಕ್ಕೆ ತಗ್ಗಟ್ಟಿಗೆ ಬಂದು ನಮಗೆ ಪರವಾಗಿ ನಿಮ್ಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಅದಕ್ಕೆ ನಾವು ತಪ್ಪಾಗಿ ಕ್ಷಮಾಪಣೆ ಕೇಳ್ತಾ ಇದ್ರು. ಯಾಕೆ ಕೇಳ್ತಾ ಇದ್ರೆ ಅಂದರೆ ಅಲ್ಲಿ ಕೇಳ್ಬೇಕು. ಇಲ್ಲಿ ಯಾಕೆ ಕೇಳ್ಬೇಕಂದ್ರೆ ಪಾಪ ನಿಮ್ಮ ಮೇಲೆ ಅವ್ರು ರೋಡಿಸಮ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪರವಾಗಿ ಬಂದಿದ್ದಕ್ಕೆ ನಿಮ್ಮ ಮೇಲೆ ರೋಡಿಸಮ್ ಬಂದಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಕ್ಷಮಾಪಣೆ ಕೇಳ್ತಾ ಇದ್ದೀವಿ. ದಯವಿಟ್ಟು ನೀವು ನಾಳೆ ಏನಾದರೂ ಇದು ಬಂದರೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಿಮ್ಮ